ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇದೇ ಫೆಬ್ರವರಿ 6ನೇ ತಾರೀಕು ಕರಿಕಾಡ ಅನ್ನುವಂತಹ ಒಂದು ಆ್ಯಕ್ಷನ್ ಅಡ್ವೆಂಚರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಟೀಸರ್ ಮತ್ತು ಹಾಡುಗಳು ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಯೂಟ್ಯೂಬ್ನಲ್ಲಿ ಪಡ್ಕೊಳ್ತಿದೆ. ನೀವು ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ. ಸೊ ಕರಿಕಾಡ ಅನ್ನುವಂತಹ ಒಂದು ವಿಭಿನ್ನ ಶೀರ್ಷಿಕೆ ಇರುವಂತಹ ಈ ಸಿನಿಮಾದ ನಿರ್ದೇಶಕರು ಹಾಗೆಯೇ ಸಂಗೀತ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಈ ಸಿನಿಮಾ ಬಗ್ಗೆ ಮಾತಾಡಿಸ್ತಾ ಹೋಗೋಣ, ಬನ್ನಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ ಸಾರೀಸ್.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ಅತಿಶಯ್ ಜೈನ್ ಅವರು ಹಾಗೆಯೇ ಗಿಲ್ಲಿ ವೆಂಕಟೇಶ್ ಅವರು, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಸಿನಿಮಾದ ಕೆಲವೊಂದಷ್ಟು ಗ್ಲಿಮ್ಸಸ್, ಟೀಸರ್ ಆಗಿರ್ಬೋದು, ಸಾಂಗ್ಸ್ ಎಲ್ಲ ನೋಡಿದ್ದೀವಿ. ತುಂಬ ಪ್ರಾಮಿಸಿಂಗ್ ಅಟೆಂಪ್ಟ್ ಅಂತ ಅನ್ನಿಸ್ತಾ ಇದೆ. ಇವನ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕಬ್ಬಿನ ಜಲ್ಲೆ ಹಾಡು, ನಿಮ್ಮದೇ ಲಿರಿಕ್ಸು. ಸೊ ಏನಂದರೆ ಹೀರೋಯಿನ್ ನೋಡಿಕೊಂಡು ಆ ಸಾಂಗ್ ಇನ್ಸ್ಪಿರೇಷನ್ ಆಗಿ ಬರ್ಕೊಂಡ್ರ ನೀವು ಹೆಂಗೆ ಅಂತ, ಹೆಂಗೆ ಬಂತದು? ಆ್ಯಕ್ಚುಲಿ ಹೀರೋಯಿನ್ ಸೆಲೆಕ್ಷನ್ ಹಾಕಿನ ಮುಂಚೆನೇ ಬರೆದಿದ್ದು. ಅಂದರೆ ಮೊದಲೇ ಇನ್ಸ್ಟಾಗ್ರಾಮಲ್ಲಿ ಸ್ಟಾಕ್ ಮಾಡಿಬಿಟ್ಟಿದ್ರಿ ನೀವು? ಇಲ್ಲ ಮುಂಚೆನೇ ನಾವು ಕತೆ ಆಗ್ಬೇಕಾದ್ರೆ ಒಂದು ಸಿಚುವೇಶನಲ್ಲಿ ಮಾಡಬೇಕಾದ್ರೆ ಆಗಿತ್ತು. ಸೊ ಚರಣ ಎಲ್ಲೂ ಎರಡು ಬರದಾಗಿತ್ತು. ಸರ್ದು ಸ್ಟೈಲೇ ಅದು. ಇವರು ಹೆಂಗೆ ಅಂದ್ರೆ ಈಗ ಎಲ್ಲರೂ ಕತೆಗೆ ರೆಡಿ ಮಾಡಿದ್ರೆ ಇವ್ರ ಕತೆ ವಿತ್ ಫಸ್ಟ್ ರೆಡಿ ಒಂದ್ ಲೆವೆಲ್ ಆಫ್ ಸ್ಕ್ರೀನ್ ಪ್ಲೇ, ಒಂದ್ ಲೆವೆಲ್ ಡೈಲಾಗ್ಸ್ ಮತ್ತೆ ಹಾಡು ರೆಡಿ ಮಾಡ್ಬಿಡ್ತಾರೆ. ಅದು ಇಂಪ್ರೂವೈಸ್ ಆಗುತ್ತೆ ಖಂಡಿತ. ಬಟ್ ಒಂದು ಯಾರಿಗಾರು ಒಬ್ರು ಪ್ರೊಡ್ಯೂಸರ್ಗೆ ಅಥವಾ ಒಬ್ರಿಗೆ ಹೇಳೋಕೆ ಒಂದು ಶೋರಿಲ್ ಹಿ ಹ್ಯಾಸ್ ಎ ಡಿಫ್ರೆಂಟ್ ಸ್ಟೈಲ್. ಸೊ ಈ ಹಾಡನ್ನ ಆಕ್ಚುಲಿ ಬೇರೆ ಒಂದು ಸ್ಕ್ರಿಪ್ಟ್ಗೆ ಅಂತ ನಾವಿಬ್ರು ಒಂದು 15-20 ಹಾಡು ಮಾಡಿದೀವಿ ಇಲ್ಲಿವರೆಗೆ, ಬೇರೆ ಬೇರೆ ಸ್ಕ್ರಿಪ್ಟ್ಗೆ. ಸೊ ಈ ಹಾಡು ಬೇರೆ ಒಂದು ಸ್ಕ್ರಿಪ್ಟ್ಗೆ ಆಕ್ಚುಲಿ ಮಾಡಿದ್ದು. ಅವ್ರದ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ, ಈಗ ರಿವೀಲ್ ಮಾಡೋಕ್ಕಾಗಲ್ಲ. ಅವ್ರದ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ, ಅದಕ್ಕೋಸ್ಕರ ಮಾಡಿ ಇಟ್ಕೊಂಡಿದ್ದಂತ ಹಾಡಿದು. ಯಾರು ಸರ್ ಅದು, ಆ ಹೀರೋಯಿನ್? ಅದು ಗೊತ್ತಿಲ್ಲ. ಓಕೆ, ನಮ್ಮ ಹೀರೋಯಿನ್. ಸೊ ಅವಾಗ ನಾನು ಮಂಡ್ಯ ಹತ್ರ ಹೆಮ್ಗೆ ಆ ಊರ ಸರೌಂಡಿಂಗಲ್ಲಿ ಒಂದಷ್ಟು ಲೊಕೇಶನ್ ನೋಡೋಕೆ ಹೋಗಿದ್ದೆ. ಸೊ ಅವಾಗ ಅದು ಇನ್ಫ್ಲೂಯೆನ್ಸ್ ಆಯಿತೋ ಏನೋ ಗೊತ್ತಿಲ್ಲ, ಅವಾಗ ಅದು ಕಬ್ಬಿನ ಜಲ್ಲೆ ಅಂತ ಬಂತು. ಹಾಗೆ ಅಡಾಪ್ಟ್ ಆಗ್ತಾ ಇತ್ತು. ಓಕೆ, ಅಂದರೆ ಈಗ ಸಿನಿಮಾದ ಅಂದರೆ ಕೆಲವೊಂದಷ್ಟು ಗ್ಲಿಮ್ಸ್ ಎಲ್ಲ ನೋಡುವಾಗ ನಾನು ಇವನ್ ಹೀರೋಗೂ ಕೂಡ ಅದೇ ಹೇಳ್ತಾ ಇದ್ದೆ. ಅಂದರೆ ತುಂಬ ಆ ಡೈಲಾಗ್ಸ್ ಡೆಲಿವರಿ ಆಗಿರ್ಬೋದು, ಕೆಲವೊಂದು ಶಾರ್ಟ್ ಕಾಂಪೋಸಿಷನ್ ಎಲ್ಲ ನಮಗೆ ಸ್ವಲ್ಪ ಉಗ್ರಂ ಥರ ಎಲ್ಲ ಅನ್ನಿಸ್ತಾ ಇತ್ತು. ಅಂದರೆ ಮಾತಾಡೋ ಶೈಲಿ, ಆ ಡೈಲಾಗ್ ಹೇಳಿರೋ ಶೈಲಿ, ಅದೆಲ್ಲ. ಮತ್ತು ಕಾಡಿನ ಚೆನ್ನಾಗಿ ತೋರಿಸಿದ್ದೀರ ಅಂತ ಕಾಣಿಸ್ತಾ ಇದೆ. ಏನು ಎಕ್ಸಾಕ್ಟ್ಲಿ ಕರಿಕಾಡ ಅಂದರೆ ಏನು? ಯಾಕೆ ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ಡೆಫಿನೆಟ್ಲಿ ಕರಿಕಾಡ ಅಂದರೆ ಹಳ್ಳಿಗಳ ಕಡೆ ಈ ಒರಟಾಗಿ ಹುಡುಗರು ಇರ್ತಾರೆ, ಅವರಿಗೆಲ್ಲ ಕಾಡ 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 ಬೇರೆ ಬೈತಾರೆ. ಅಂದರೆ ಕಾಡಿನ ಮಗ ಆ ಥರ ಈ ಥರ ಮಾತಾಡ್ತಾರೆ. ಅಂದರೆ ಒರಟ ಅಂದರೆ ಯಾವ ಕಾಡಿಂದ ಬಂದಿದ್ದಾನೋ ಅಂತ ಕೇಳ್ದಂಗೆಲ್ಲ ಜ್ಞಾಪಕ ನನಗೆ ಆ್ಯಕ್ಚುಲಿ. ಇಲ್ಲ ನನಗೆ ಗೊತ್ತಿರೋ ಹಾಗೆ ಇದು ಈಗ ಹಳ್ಳಿಗಳ ಕಡೆ ಬೈತಿರ್ತಾರೆ. ತಲೆ ಎಣ್ಣೆ ಹಾಕಲ್ಲ, ತಲೆ ಬಾಚಲ್ಲ, ಒರಟೋಟಾಗಿರ್ತಾನೆ, ಹಂಗೆ ಹಿಂಗೆ ಅಂತ ಆ ಥರ ಮಾತಾಡ, ಅವಾಗ ಕಾಡ ಅಂತ. ಸೊ ಅನ್ಫಾರ್ಚುನೇಟ್ಲಿ ಹೀರೋ ನಿಕ್ ನೇಮ್ ಕೂಡ ಕಾಡನೇ. ಹೌದು, ಊರಲ್ಲಿ ಕರೆಯುವಂಥದ್ದು ಕಾಡ ನಟರಾಜ್ ಅಂತ. ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಅವ್ರು ನಂಗೆ ಇದನ್ನ ಬಿಟ್ಕೊಟ್ಟಿದ್ರು, ಕಾಡ ಅಂತಾರೆ ಊರಲ್ಲಿ ಅಂತ. ಯಾಕಂದ್ರೆ ನಾನು ಅವ್ರ ಜೊತೆ ಊರಿಗೆ ಹೋದಾಗ ಅಲ್ಲಿ ಒಂದು 2-3 ಕರೆದಿದ್ದು. ಓಕೆ, ನಾವು ಯಾಕೆ ಕಾಡ ಅಂತ ಹೋಗಬಾರ್ದು ಸರ್, ಕ್ಯಾರೆಕ್ಟರ್ ನೇಮ್ ಅಂತೇಳಿ ಡಿಸ್ಕಷನ್ ಆಗಿ ಸೊ ಪುಟ್ ಕಾಡ. ಸೊ ಈ ಕಾಡ ಹೇಗೆ ಇರ್ತಾನೆ ಅಂದರೆ ಒಂದು ಮದ ಹಿಡಿದಿರೋ ಆನೆ ಥರ ಇರ್ತಾನೆ ಸರ್ ಈ ಸಿನಿಮಾದಲ್ಲಿ. ಅಂದರೆ ಆ ಗತ್ತು, ಆ ಶೈಲಿಯಲ್ಲಿ ಇರ್ತಾನೆ. ಸೊ ಹಾಗಾಗಿ ನಾವು ಒಂದಷ್ಟು ಡಿಸ್ಕಷನ್ ಮಾಡ್ತಾ ಫುಲ್ ಸ್ಕ್ರಿಪ್ಟ್ ಲಾಕ್ ಆಗಿತ್ತು, ನಮಗೆ ಟೈಟಲ್ಲು ಲಾಕ್ ಆಗಿರಲಿಲ್ಲ. ಸೊ ನಾವು ಡಿಸ್ಕಷನ್ ಮಾಡ್ತಾ ಕಾಡ ಹೋಗೋಣ ಅಂತ. ಬರೀ ಕಾಡ ಆದರೆ ಒಂಚೂರು ಸೌಂಡಿಂಗ್ ಏನೋ ಕಡಿಮೆ ಆಗ್ತಾ ಇದೆ. ಸೊ ಹೇಗಿದ್ರು ಕ್ಯಾರೆಕ್ಟರ್ ಈಸ್ ಪವರ್ಫುಲ್ಲಾಗಿ ಆನೆ ಥರ ಬಿಲ್ಡ್ ಮಾಡ್ತಾಯಿದ್ದೀವಿ, ಒಂದು ಮದ್ದಾನೆ ಥರ ಇರುತ್ತೆ. ಸೊ ನಾವು ಯಾಕೆ ಹೋಗ್ಬಾರ್ದು ಕರಿಕಾಡ ಅನ್ನೋದೊಂದು ಎಲ್ಲ ಟೀಮ್ ಡಿಸ್ಕಷನ್ ಆಗಿ ಪುಟ್ ಕರಿಕಾಡ. ಕರಿ ಅಂದರೆ ಆನೆ ಅಂತ ನನ್ನ ಇದು ಪರ್ಫೆಕ್ಷನ್. ಓಕೆ, ಆನೆ ಥರ ಇರೋ ವ್ಯಕ್ತಿ ಇವಾಗ ವೈಲ್ಡ್ ಬೋರ್ನ ಹಂಟ್ ಮಾಡೋವಂಥ ವ್ಯಕ್ತಿ. ಓಕೆ, ಅಂದರೆ ಈಗ ಬೇಸಿಕಲಿ ಈ ಕಥೆ ಯಾಕೆ ನಿಮ್ಮ ತಲೆಯಲ್ಲಿ ಬಂತು? ಈ ಥರದ್ದೊಂದು ಸ್ಟೋರಿ ಮಾಡ್ಕೋಬೇಕು, ಇದನ್ನು ಜನಗಳಿಗೆ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ ಅಂತ ನಿಮಗೆ ಯಾಕೆ ಅನ್ನಿಸ್ತು? ಆ್ಯಕ್ಚುಲಿ ನನಗೆ ಕತೆ ಲೈನ್ನ ಒಂದು ಬೇಸ್ ಲೈನ್ನ ನನಗೆ ಕಾಡ ನಟರಾಜ್ ಸರೇ ಕೊಟ್ಟು, ಹೌದು, ಈ ಲೈನ್ ಇಟ್ಕೊಂಡು ನಾವು ಮಾಡೋಣ. ಯಾಕಂದ್ರೆ ನಮ್ಮದು ಅವ್ರದ್ದು ಒಂದು ಡಿಸ್ಕಷನ್ ಬೇರೆ ಒಂದು ಕತೆಗೆ ಆಗ್ತಾಯಿತ್ತು. ಸೊ ಆ ಕತೆಗಿನ ಬಿಫೋರ್ ನನಗೊಂದು ಡ್ರೀಮ್ ಲೈನ್ ಇದೆ, ಈ ಲೈನ್ ನಾವು ಮುಗಿಸ್ಬಿಟ್ಟು ನೀವು ಈ ಕತೆ ಹೇಳಿದ್ದೀನಿ ನೆಕ್ಸ್ಟ್ ಮಾಡೋಣ ಅನ್ನೋದೊಂದು ಡಿಸ್ಕಷನ್ ಆಯಿತು. ಸೊ ಅವಾಗ ಅವರೊಂದು ಫ್ಯೂ ಲೈನ್ಸು ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಅವರು ಕಂಡಿದ್ದು ಕೇಳಿರೋದನ್ನ ಒಂದಷ್ಟು ಅವ್ರ ವಿಲೇಜಲ್ಲಿ ನಡೆದಿರೋದು ಒಂದಷ್ಟು ಘಟನೆಗಳು ಹೇಳ್ತಾರೆ ನನಗದು. ಅದರಲ್ಲಿ ಅವ್ರು ಹೇಳಿರೋ ಅಷ್ಟು ಪಾಯಿಂಟ್ಸಲ್ಲಿ ಒಂದು ಹಂಟಿಂಗ್ ಸೀಕ್ವೆನ್ಸ್ ಹೇಳ್ತಾರೆ ನನಗೆ, ಅದು ತುಂಬ
ಇಂಪ್ರೆಸ್ ಆಯಿತು ನನಗೆ. ನಿಮಗೆ ಓಕೆ. ಸರ್ ನಾವು ಹಿಂದೆ ಮುಂದೆ ಎಷ್ಟು ಮಾಡಿಲ್ಲ ಸರ್, ನಾವು ಹಂಟಿಂಗ್ ಬೇಸ್ ಮೇಲೆ ಸ್ಟಾರ್ಟ್ ಮಾಡ್ಬಿಡೋಣ, ನಾನು ವರ್ಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸರಿ ಆಯಿತು ಮಾಡಿ ಅಂತೇಳಿ ಆಮೇಲೆ ಆ ಹಂಟಿಂಗ್ ಬೇಸ್ ಇಟ್ಕೊಂಡು ಆ ಬೇಸ್ ಲೈನ್ ಮಾಡಿಕೊಂಡು ಅದ್ರ ಮೇಲೆ ಕತೆ ಹೆಣಿತಾ ಹೋದ್ವಿ. ಒಂದಷ್ಟು ಸುಮಾರು ವರ್ಷನ್ಸ್ಗಳಾದಮೇಲೆ ಒಂದು ವರ್ಷನ್ ಲಾಕ್ ಆಯಿತು, ಅದೇ ಕರಿಕಾಡ. ಓಕೆ. ಅತಿಶಯ್ ಜೈನ್ ಸರ್, ನಿಮ್ಮ ಸ್ವಲ್ಪ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ಪ್ಲಸ್ ನೀವು ಯಾವುದೆಲ್ಲ ಸಿನಿಮಾಗಳಿಗೆ ಈ ಹಿಂದೆ ವರ್ಕ್ ಮಾಡಿದ್ದೀರಾ? ನಾನು ಹಲವಾರು ಸಿನಿಮಾಗಳಿಗೆ ಮಾಡ್ಕೊಂಡು ಬಂದಿದ್ದೀನಿ, ಸ್ಮಾರ್ಟ್ ಬಡ್ಜೆಟ್ ಸಿನಿಮಾಗಳಿಗೆಲ್ಲ. ಓಕೆ. ಸೊ ಮೇಘಾಲಯಸ್ ಮ್ಯಾಗಿ ನನ್ನ ಫಸ್ಟ್ ಸಿನಿಮಾ 2017 ಸುಕೃತವಾಗಲಿ ಅವ್ರು ನಡೆಸಿದ ಸಿನಿಮಾ. ಅದಾದಮೇಲೆ ಹಲವಾರು ಸಣ್ಣ ಸಣ್ಣ ಚಿತ್ರಗಳು, ಫೀಚರ್ ಲೆಂತ್ ಸಿನಿಮಾಗಳೇ ಮಾಡ್ಕೊಂಡು ಬಂದಿದ್ದೆ. ಇವ್ರ ಜೊತೆನೂ ಟ್ರಾವೆಲಿಂಗ್ ಇತ್ತು ನನಗೆ 2-3 ಸಿನಿಮಾ. ಬಟ್ ಇದು ಫಸ್ಟ್ ಸ್ಕ್ರಿಪ್ಟು ಟೇಕ್ ಆಫ್ ಆಯಿತು ಚೆನ್ನಾಗಿ. ಇನ್ನೊಂದು ಸುಮಾರು 2-3 ಸ್ಕ್ರಿಪ್ಟ್ ವರ್ಕ್ ಮಾಡಿದ್ವಿ ಜೊತೆಗೆ. ಸೊ ಇದು ಭಾಳ ಇದಾಗಿ ಲಾಂಚ್ ಆಯಿತು. ಓಕೆ. ಸೊ ಟೋಟಲ್ ಎಷ್ಟು ಸಾಂಗ್ಸ್ ಇದೆ ನಿಮ್ಮ ಕಂಪೋಸಿಷನಲ್ಲಿ? ಈ ಸಿನಿಮಾದಲ್ಲಿ 7 ಹಾಡುಗಳಿದೆ ಟೋಟಲಿ. 4 ಹಾಡುಗಳನ್ನು ನಾನು ಮಾಡಿದ್ದೀನಿ, ಇನ್ನು 3 ಹಾಡುಗಳನ್ನು ಶಶಾಂಕ್ ಶೇಷ್ಗಿರಿ ಅವರು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಅವರೇ ಮಾಡಿದರು. ನಾನು ಕೆಲವು ಬಿಟ್ಸ್ಗಳನ್ನ ನಾನು ಮಾಡಿದ್ದೀನಿ. ಓಕೆ. ಈ ಕಬ್ಬಿನ ಜಲ್ಲೆ ಹಾಡನ್ನು ನೀವೇ ಹಾಡಿದ್ದೀರಾ? ಹೌದು, ಖಂಡಿತ. ನಾನು ಸಿಂಗರ್ ಆ್ಯಕ್ಚುಲಿ, ಮೂಲತಃ ಸರಿಗಮಪ್ಪ ಎದೆ ತುಂಬೆ ಹಾಡುವನು ಗಾಯಕ ನಾನು ಆ್ಯಕ್ಚುಲಿ. ಅದಾದ್ಮೇಲೆ ನನ್ನ ಲೈಫನ್ನ ಪೂರ್ತಿ ಮ್ಯೂಸಿಕಲ್ಲೇ ತೊಡಗಿಸ್ಕೋಬೇಕು ಅಂತ ಹೇಳಿ ಕಂಪೋಸಿಷನ್ ಸ್ಟಾರ್ಟ್ ಮಾಡಿ. ಯಾವ ಸೀಸನ್ ಸರ್ ಸರಿಗಮ? ನಾನು ಸೀಸನ್ 11 ಫೈನಲಿಸ್ಟ್. ಓಕೆ. ಸೀಸನ್ 11 2016 ಫೈನಲಿಸ್ಟ್. ತಮಿಳ್ ಸರಿಗಮಪಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು. ಸೊ ಅದಾದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಜರ್ನಿ. ಎಸ್ ಸರ್, ಕಬ್ಬಿನ ಜಲ್ಲೆ ಹಾಡು ನಾನು ಕೆಲವೊಂದು 2 ಸಾಲು ಹಾಡಿಸ್ತೀನಿ ನಿಮ್ಮ ಹತ್ರ ಈ ಇಂಟರ್ವ್ಯೂ ಅಲ್ಲಿ. ಸೊ ಅದಕ್ಕಿಂತ ಮೊದಲು ಸರ್, ನಿಮ್ಮ ಮೊದಲನೇ ಸಿನಿಮಾ ಇದು. ಇದಕ್ಕಿಂತ ಮೊದಲು ನೀವೇನು ಕೃಷಿ ಮಾಡ್ಕೊಂಡಿದ್ರಿ? ಸಿನಿಮಾ ರಂಗದಲ್ಲೇ ಇದ್ರಾ ಅಥವಾ ಏನು ನಿಮ್ಮ ಹಿನ್ನೆಲೆ? ಆ್ಯಕ್ಚುಲಿ ನಾನು 2015 ಸಿನಿಮಾ ರಂಗದಲ್ಲಿ ಇದ್ದೀನಿ. ಓಕೆ. ಸೊ ಅದಕ್ಕಿಂತ ಬಿಫೋರು ನಾನೊಬ್ಬ ಕ್ಯಾಬ್ ಡ್ರೈವರ್. ಓಕೆ. ಸೊ ಮ್ಯಾಕ್ಸಿ ಕ್ಯಾಬ್ ನಂದೇ ಇತ್ತು. ಸೊ ಅದನ್ನು ಟೂರಿಸ್ಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ನಾನು ಉದಯ ಕಾಮಿಡಿಲಿ ವರ್ಕ್ ಮಾಡಿದೆ. ಸೊ ಉದಯ ಕಾಮಿಡಿಲಿ ವರ್ಕ್ ಮಾಡ್ತಾ ಅಲ್ಲಿ ಏನಾಗಿದ್ರಿ ಸರ್? ಉದಯ ಕಾಮಿಡಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ. ಕಾಮಿಡಿ ಪ್ರೋಗ್ರಾಮ್ಸ್ ಬರ್ತಾ ಇತ್ತು ಅವಾಗ. ಆ ಪ್ರೋಗ್ರಾಮ್ಸಲ್ಲಿ ನಾನು ಒಬ್ಬ ಆರ್ಟಿಸ್ಟ್ ಅಂದರೆ ಒಂದು ಪಾರ್ಟಿಸಿಪೇಟ್ ಥರ. ಸೊ ಆಗ ವರ್ಕ್ ಮಾಡಿ ಆಮೇಲೆ ನನಗೆ ನನ್ನ ಕಾಲೇಜ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ಈ ಬರೆಯೋದು ಒಂದು ನನಗೆ ಹ್ಯಾಪಿ. ನಾನು ಹೈಸ್ಕೂಲಲ್ಲಿ ಇದ್ದಾಗಲೇ ಚಿಕ್ಕ ಚಿಕ್ಕ ಡ್ರಾಮಾಗಳು, ಸಾಮಾಜಿಕ ಡ್ರಾಮಾಗಳು ಬರೆದ್ಬಿಟ್ಟು 2 ಪೇಜ್ 3 ಪೇಜ್ ಡೈಲಾಗ್ ಬರೆದ್ಬಿಟ್ಟು ಆ್ಯಕ್ಟ್ ಮಾಡ್ತಾಯಿದ್ವಿ ನಾವು. ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಚಾನ್ಸ್ ಸಿಕ್ಕ ಟೈಮಲ್ಲಿ ಆ ಥರ ಮಾಡ್ತಾಯಿದ್ವಿ. ಸೊ ಅದು ಹಾಬಿಲ್ ಹಾಗೇ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಉದಯ ಕಾಮಿಡಿಯೆಲ್ಲ ಬರೆಯೋಕ್ಕೆಲ್ಲ ಶುರು ಮಾಡಿದ್ವಿ. ಅದಾದಮೇಲೆ ನನಗೆ ಯಾಕೋ ಸ್ವಲ್ಪ ಡೈರೆಕ್ಷನ್ ಕಡೆ ನಮ್ಮದೇ ಒಂದು ತಂಡ ಇತ್ತು ತುಮಕೂರಲ್ಲಿ, ಒಂದು ಬೇಸಿಕಲ್ ತುಮಕೂರು. ಆ ತಂಡದಿಂದ ನಾವೇ ಒಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಆಲೋಚನೆ ಬಂತು. ಅದು ಆಗ್ತಾಯಿದೆ. ಆ ಸಿನಿಮಾಗೆ ವರ್ಕ್ ಮಾಡಿದ್ವಿ ನಾವು ಆ್ಯಕ್ಚುಲಿ. ಸೊ ಈ ಸ್ವಲ್ಪ ಕರಿಕಾಡ ಸ್ವಲ್ಪ ಸ್ಪೀಡಲ್ಲಿ ಮುಂದೆ ಬಂದ್ಬಿಡ್ತು. ಕಬ್ಬಿನ ಜಲ್ಲೆ ಇದಕ್ಕೆ ಯೂಸ್ ಮಾಡಿಬಿಟ್ರಿ? ಅಲ್ಲ, ಆ ಸ್ಕ್ರಿಪ್ಟ್ಗೆ ಬೇರೆ ಸ್ಕ್ರಿಪ್ಟ್ ಮಾಡಿದ್ವಿ. ಕಬ್ಬಿನ ಇವರು ಸುಮಾರು ಸ್ಕ್ರಿಪ್ಟ್ ಮಾಡ್ತಾರೆ ಸರ್. ಇವ್ರು ಹೆಂಗೆ ಅಂತಂದರೆ ಇವರು 1 ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ. ಓಕೆ. ಮತ್ತು ಏನಾದ್ರು ಟೈಮ್ ಇದೆ ಅಂದರೆ ಸುಮ್ಮನೆ ಒಂದು ಲೈನ್ ಇರುತ್ತೆ ಮೈಂಡಲ್ಲಿ, ಅದನ್ನು ಡೆವಲಪ್ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ PDF ಅಲ್ಲಿ ಎಲ್ಲ ಗೂಗಲ್ ಡ್ರೈವಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಟ್ರಾವೆಲಿಂಗ್ ಹೋಗಿರ್ತಾರೆ, ಎಲ್ಲ ಮಧ್ಯದಲ್ಲಿ ಟೈಮ್ ಬೇಕು ಅಥವಾ ರಿಲ್ಯಾಕ್ಸೇಷನ್ ಬೇಕು ಅಂದರೆ ತಗೊಂಡು ಇಂಪ್ರೂವೈಸ್ ಮಾಡೋದು, ಇನ್ನೇನೋ ಬರೆಯೋದು, ಹಾಡು ಬರೆಯೋದು, ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ವರ್ಕ್ ಮಾಡ್ತಾರೆ ಸರ್. ಓಕೆ ಸರ್, ಈಗ 7 ಸಾಂಗ್ಸಲ್ಲಿ 4 ನೀವು ಕಂಪೋಸ್ ಮಾಡಿದ್ದೀರಾ. ಸಿನಿಮಾದಲ್ಲಿ ಅದರ ಔಚಿತ್ಯ ಎಷ್ಟರ ಮಟ್ಟಿಗೆ ಇರುತ್ತೆ? ಈಗ ಯೂಟ್ಯೂಬಲ್ಲಿ ಈಗ ಆಡಿಯನ್ಸ್ ಆರ್ ವೆರಿ ಲೈಕ್ ಅಂದರೆ ತುಂಬ ಪರ್ಟಿಕ್ಯುಲರ್ ಇದ್ದಾರೆ. ಹೌದು. ಸಾಂಗ್ನ ನಾನು ಯೂಟ್ಯೂಬಲ್ಲಿ ನೋಡ್ಕೊಳ್ತೀನಿ, ಸಿನಿಮಾದಲ್ಲಿ ನೋಡೋ ಥರ ಆಗಬೇಕು ಅಂತಂದ್ರೆ ಏನು? ಇಲ್ಲ, ಅದೇ ಪ್ಲಸ್ ನಮ್ಮ ಸಿನಿಮಾದಲ್ಲಿ 7 ಹಾಡು. ಈಗ ಹೆಂಗೆ ಅಂದರೆ ಪ್ರೇಮಲೋಕದಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು. ಹಂಸಲೇಖ ಸರ್, ರವಿಚಂದ್ರನ್ ಸರ್ ಮಾತಾಡೋದು ಒಂದ್ಸಲ, ಒಂದು ಸೀನು ಒಂದು ಹಾಡು, ಒಂದು ಸೀನು ಒಂದು ಹಾಡು. ಆ ಫಿಲ್ಮಲ್ಲಿ ನೀವು ನೋಡಿದ್ರೆ, ಆದರೆ ಹಾಡು ಕತೆನ ಕಟ್ ಮಾಡಿ, ಈಗ ಎಷ್ಟೋ ಫಿಲ್ಮ್ ಒಂದು ಟ್ರೆಂಡ್ ಇತ್ತು, ಕತೆ ಈಗ ಹೀರೋ ಹೀರೋಯಿನ್ ಒಂದಾಗ್ತಾ ಇದ್ದಂಗೆ ಕಟ್ ಮಾಡ್ತಾರೆ, ಒಂದು ಲವ್ ಸಾಂಗ್ ಹೋಗುತ್ತೆ, ಪುನಃ ವಾಪಸ್ ಬರುತ್ತೆ, ಕತೆ ಕಂಟಿನ್ಯೂ ಆಗುತ್ತೆ. ಆದರೆ ನಮ್ಮ ಸಿನಿಮಾಲಿ ಹೆಂಗೆ ಅಂದರೆ ಕತೆ ಟ್ರಾವೆಲ್ಲೇ ಹಾಡು ಮುಖಾಂತರ. ಇನ್ಸ್ಟೆಡ್ ಆಫ್ ಬ್ಯಾಕ್ಗ್ರೌಂಡ್ ಸ್ಕೋರು ಹಾಡಿನ ಮುಖಾಂತರನೇ ಚೇಸ್ ಸೀಕ್ವೆನ್ಸ್ ಇರ್ಬೋದು, ಹಲವಾರು, ಅದನ್ನು ಬಿಟ್ಕೊಡೋಕ್ಕಾಗೋದಿಲ್ಲ, ಹಲವಾರು ಸಾಂಗಲ್ಲೇ ಟ್ರಾವೆಲ್ ಮಾಡ್ತಾ ಹೋಗುತ್ತೆ ಕತೆ ಕೂಡ. ಓಕೆ. ಸೊ ಎಲ್ಲೂ ಅಲ್ಲೊಂಥರ ನಮಗೆ ಒಂದು ಸ್ಟಾಪ್ ಮಾಡಿ ಇದೊಂದು ಸಾಂಗ್ ಈಗ ಬರುತ್ತೆ ಕುತ್ಕೊಂಡು ನೋಡೋಣ ಅನ್ನೋ ಥರ ಇರಲ್ಲ, ಕತೆ ಜೊತೆ ಟ್ರಾವೆಲ್ ಆಗುತ್ತೆ. ಓಕೆ. ಈಗ ನಿಮ್ಮದು ಕರಿಯರ್ನ ಫಸ್ಟ್ ಫಿಲಮ್ ಇದು, ಮತ್ತು ಹೆಸರು ಬೇರೆ ಗಿಲ್ಲಿ ವೆಂಕಟೇಶ್. ಗಿಲ್ಲಿ ಅನ್ನೋ ಹೆಸರು ಇವಾಗ ಸಿಕ್ಕಾಬಟ್ಟೆ ಆ್ಯಕ್ಚುಲಿ ಟ್ರೆಂಡಿಂಗ್ ಸರ್. ಈಗ ಆ್ಯಕ್ಚುಲಿ 3.5 months
ಟೈಟಲ್ ಟೀಸರ್ ರಿಲೀಸ್ ಮಾಡಿದಾಗ ಗಿಲ್ಲಿ ಟೀಸರ್ ಅಂತ ಹೆಸರಿತ್ತು. ಆಮೇಲೆ ಕೆ ವೆಂಕಟೇಶ್ ಅಂತ ಮಾಡ್ಕೊಂಡೆ. Okay. ಬಟ್ ಆಲ್ಮೋಸ್ಟ್ ನಮ್ಮ ಮೀಡಿಯಾ ಜನ ಸ್ನೇಹಿತರೆಲ್ಲರೂ ಗಿಲ್ಲಿ ವೆಂಕಟೇಶ್ ಅಂತಾನೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿ ವೆಂಕಟೇಶ್ ಅಂತಾನೂ ನಾನು ಕರೀತಾರೆ ಇಂಡಸ್ಟ್ರಿಲಿ. ಓಕೆ, ಏನು ಸರ್ ಯಾಕೆ ಗಿಲ್ಲಿ ಅಂತ ಯಾಕೆ ಇಟ್ಕೊಂಡ್ರಿ? ಆ್ಯಕ್ಚುಲಿ ಇದು ನಾನು ಹೇಳಲೇಬೇಕು, ಇಂಥ ವೇದಿಕೆ ಈಗ ಸಿಕ್ಕಿರೋದು ನನಗೆ ತುಂಬ ಇದು ಗಿಲ್ಲಿ ಅಂತ. ಸೊ ಒಬ್ಬ ಮನುಷ್ಯ ಅಂದಮೇಲೆ ಮೇಲೆ ಕೆಳಗೆ ಏರಿಳಿತ ಇದ್ದೇ ಇರುತ್ತೆ. ಸೊ ನಾನು ಕೆಳಗಡೆ ಬೀಳೋ ಟೈಮಲ್ಲಿ ಒಂದಷ್ಟು ಜನ, ನಾನು ನಂಬಿರೋ ಜನ, ನನ್ನ ಜೊತೆ ಇದ್ದ ಹುಡುಗರು ಜನ ಎಲ್ಲ, ಸೊ ಈ ಫುಟ್ಬಾಲ್ ಥರ ಈ ಕಡೆಯಿಂದ ಹೋದರೆ ಆ ಕಡೆ, ಆ ಕಡೆಯಿಂದ ಬಂದರೆ ಈ ಕಡೆ. ಸೊ ನಾವು ಹಳ್ಳಿ ಕಡೆ ಗಿಲ್ಲಿದಾಣ ಅಂತೀವಿ ಗೊತ್ತಾ? ಹೌದು. ಈ ಕಡೆಯಿಂದ ತೆಗೆದು ಬೀಸಿದ್ರೆ ಆ ಕಡೆ ಹೋಗುತ್ತಾ, ಇಳಿತಾರೆ, ಬಿಸಾಕ್ತಾರೆ. ಸೊ ಆ ಥರ ಲೈಫ್ ನಂದಿತ್ತು, ಆ ಸಿಚುವೇಶನ್ ಪ್ಲೇ ಆಗ್ತಾಯಿತ್ತು. ಸೊ ಹಾಗಾಗಿ ನಾನೇ ಸೆಲ್ಫಾಗಿ ಗಿಲ್ಲಿ ಅಂತ ಇಟ್ಕೊಂಡೆ. ಸೊ ಅನ್ಫಾರ್ಚುನೇಟ್ಲಿ ಅದೇ ಹೆಸರಲ್ಲಿ ಒಂದು ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ಓಕೆ, ಹುಲಿಬೇಟೆ ಅನ್ನೋ ಒಂದು ಸಿನಿಮಾದಲ್ಲಿ, ಅದೇ ಹುಲಿಬೇಟೆ, ಓಕೆ ಓಕೆ, ಹುಲಿಬೇಟೆ ಒಂದು ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮಲ್ಲೂ ಕೆಲಸ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ ಮಾಡಿದೆ. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬಂತು. ಆ್ಯಕ್ಚುಲಿ ಈಗ ನೀವು ಹೇಳಿದಾಗೆ ಗಿಲ್ಲಿ ಹೆಸರು ಜಾಸ್ತಿ ಆಗ್ತಾ ಇದೆ ಅಂದಾಗಲಿಂದ ನಾನು ಕಟ್ ಮಾಡಿದೆ ಆ್ಯಕ್ಚುಲಿ ಕೆ ವೆಂಕಟೇಶ್ ಅಂತ. ಬಟ್ ಆಲ್ಮೋಸ್ಟ್ ಇವತ್ತು ಕೂಡ ಪೇಪರಲ್ಲೆಲ್ಲ ಗಿಲ್ಲಿ ವೆಂಕಟೇಶ್ ಅಂತಲೇ ಬರ್ತಾ ಇದೆ. ಸೊ ಈ ಗಿಲ್ಲಿಗೂ ಆ ಗಿಲ್ಲಿ ನಟನಿಗೂ ಏನೋ ಸಮಸ್ಯೆ ಇಲ್ಲ, ಇದು ಲಿಂಕ್ ಇಲ್ಲ. ಓಕೆ, ಎಸ್. ಓಕೆ, ಈಗ ಮೊದಲನೇ ಸಿನಿಮಾ ನಿಮ್ದು ರಿಲೀಸ್ ಆಗ್ತಿರೋದು ಏನಂದರೆ ಜನಗಳಿಗೆ ಯಾವ ಉದ್ದೇಶ ಇಟ್ಕೊಂಡು, ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಬರಬೇಕು ಥಿಯೇಟ್ರಿಗೆ? ಯಾವ ಥರದ ಸಿನಿಮಾ ಇದಾಗಿರುತ್ತೆ ಎಸ್ಪೆಷಲಿ? ಆ್ಯಕ್ಚುಲಿ ಇದೊಂದು ಈ ಒಂದು ಹಬ್ಬದ ವಾತಾವರಣ ಇದ್ದಾಗ ನಮ್ಮ ಮನೆಯಲ್ಲಿ ಒಂದು ಬಾಳೆ ಎಲೆ ಹಸಿರೆ, ಉಪ್ಪಿನಕಾಯಿ ಉಪ್ಪಿಂದ ಹಿಡಿದು ಫುಲ್ ಪೂರಿ ಭೋಜನ ಏನಿರುತ್ತೆ ಅದು ಕರಿಕಾಡಾಗಿರುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಆಲ್ ಏಜ್ ಲಿಮಿಟ್ ಇಲ್ಲ ಈ ಸಿನಿಮಾಗೆ, ಎಲ್ಲ ವಯಸ್ಕರು ಈ ಸಿನಿಮಾ ನೋಡ್ಬೋದು. ಸೊ ಯಾರಿಗೂ ಹರ್ಟ್ ಆಗಲಿ ಇದಾಗಲಿ ಏನಿಲ್ಲ. ಮೆಸೇಜ್ ನಾವು ಕೊಟ್ಟಿದ್ದೀವೋ ಇಲ್ಲವೋ ನನಗೆ ಗೊತ್ತಿಲ್ಲ. ಓಕೆ, ಬಟ್ ಒಂದು ಬಾಳೆ ಎಲೆಯಲ್ಲಿ ಯಾವ ಥರ ನಾವು ಹಬ್ಬದ ಊಟ ಇರುತ್ತೋ ಆ ಥರ ಕರಿಕಾಡ ಇದೆ. ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ, ಇವಾಗೇನು ಟೀಸರ್ ಟ್ರೈಲರ್ ಸಾಂಗಿಗೆ ಏನು ಪ್ರೀತಿ ತೋರಿಸಿದ್ದಾರೆ ಜನ, ಆ ಪ್ರೀತಿ ಸಿನಿಮಾ ನೋಡಿದ್ಮೇಲೆ ಡಬಲ್ ಆಗುತ್ತೆ ಅನ್ನೋದು ನನ್ನ ಒಂದು ಆಶಯ. ಓಕೆ ಸರ್, ಈಗ ಒಂದು ಬೇಟೆಗಾರನ ಕತೆ ಅಂತ ಅಂದ್ಕೊಳ್ಬೋದು ಇದನ್ನು, ಹಂಟರ್ ಸ್ಟೋರಿ. ಸೊ ಅದರಲ್ಲಿ ನಿರೀಕ್ಷಾ ಶೆಟ್ಟಿ ಅವರು ಇದ್ದಾರೆ, ಯಶ್ ಶೆಟ್ಟಿ ಅವರು, ಬಾಲರಾಜ್ ವಾಡಿ ಅವರು, ಮತ್ತು ವಿಜಯ್ ಚೆಂಡೂರ್ ಅವರು. ಅಂದರೆ ಈ ಕ್ಯಾರೆಕ್ಟರ್ಸ್ಗಳ ಔಚಿತ್ಯ ಏನು, ಯಾಕೆ ಇವರೆಲ್ಲ ಬರ್ತಾರೆ? ಪ್ಲಸ್ ನಿರೀಕ್ಷಾ ಶೆಟ್ಟಿ ಅವರು ಮ್ಯಾಂಗ್ಳೂರಿಯನ್, ಅಂದರೆ ಇಲ್ಲಿದ್ದು ಸ್ಲ್ಯಾಂಗಿಗೆಲ್ಲ ಅವರು ಚೆನ್ನಾಗಿ ಒಗ್ಗಿಕೊಂಡ್ರ, ಎಷ್ಟು ಕಷ್ಟ ಆಗಿತ್ತು, ಕಾಸ್ಟಿಂಗ್ ಎಲ್ಲ ಹೆಂಗಾಯಿತು, ಅದ್ರ ಬಗ್ಗೆ ಹೇಳೋದಾದ್ರೆ. ಆ್ಯಕ್ಚುಲಿ ಕರಿಕಾಡ ನಡೆಯೋದು ಒಂದು ಅರೆ ಮಲೆನಾಡು ಬ್ಯಾಕ್ಗ್ರೌಂಡ್. ಸೊ ಇದನ್ನು ನಾವು 85 to 92 ಒಳಗಡೆ ಫಿಗರ್ ಔಟ್ ಮಾಡಿದ್ದೀವಿ. ಅದನ್ನು ತುಂಬ ಈ ಜನಕ್ಕೆ ಈ ಥರ ಕಾಣಬೇಕು ಅನ್ನೋದು ತುಂಬ ಫೋಕಸ್ ಮಾಡಿದ್ದೀವಿ. ಈ 92 ಒಳಗಡೆ ಅರೆ ಮಲೆನಾಡಿಯಲ್ಲಿ ಏನು ನಡೆಯುತ್ತೆ, ಸೊ ನಾವು ಕೇಳಿರೋದು ಅಂದರೆ ಯಾವ ಥರ ಹಂಟಿಂಗ್ ಮಾಡ್ತಾರೆ, ಅಲ್ಲಿ ಜೀವನ ಶೈಲಿ ಹೇಗಿರುತ್ತೆ, ಅದನ್ನೆಲ್ಲ ಅಡಾಪ್ಟ್ ಮಾಡಿದ್ದೀವಿ. ಅದರಲ್ಲೂ ಒಂದು ಕುಟುಂಬಕ್ಕೆ, ಅಂದರೆ ಹೀರೋ ಒಂದು ಫ್ಯಾಮಿಲಿ ಅಂತ ತೊಗೊಂಡ್ರೆ ಅವನೊಬ್ಬ ರೈತ. ಸೊ ಆ ರೈತ ಬಿಟ್ಟು ಅವ್ನ ಬ್ಯಾಕ್ ಡ್ರಾಪು ಹಂಟರ್. ಸೊ ಅವನ ಜೀವನದಲ್ಲಿ ಏನು ನಡೆಯುತ್ತೆ ಅದು ಇದು ಕತೆ. ಈಗ ಅವ್ರು ಅಂದರೆ ಅವಾಗೆಲ್ಲ ಏನು ಲೀಗಲ್ ಇತ್ತ ಅದು, ಅಂದರೆ ಹಂಟ್ ಮಾಡೋದೆಲ್ಲ ಹೆಂಗೆ ಅಂತ? ಆ್ಯಕ್ಚುಲಿ ಲೀಗಲ್ ಅಂತೇಳಿ ಈಗಲೂ ನಂಗೆ ಗೊತ್ತಿರೋಷ್ಟು ಏನಿದೆ ಅಂದರೆ, ಅವತ್ತಿನ ಟೈಮ್ಗೆ ಬೆಳೆ ಹಾನಿ ಏನು ಮಾಡುತ್ತೆ ಅದು ಲೀಗಲ್ ಥರ ಇತ್ತು. ಬಟ್ ಈಗಿಲ್ಲ, ಹೊಡಿಬಾರ್ದು ಅನ್ನೋದಿದೆ. ಬಟ್ ಅದನ್ನು ನಾವು ಸೊ ಅವತ್ತಿನ ಕಾಲಕ್ಕೆ ಇರೋದ್ರಿಂದ ಒಬ್ಬ ಹಂಟರ್ ಅಂತ ತೋರಿಸಿದ್ದೀವಿ. ಬಟ್ ಅದನ್ನು ಲೀಗಲ್ ಅಂತ ಎಲ್ಲೂ ಪ್ರೂವ್ ಮಾಡೋಕ್ಕೆ ಹೋಗಿಲ್ಲ. ಓಕೆ ಸರ್, ಅಪಾರ್ಟ್ ಫ್ರಮ್ ಕಬ್ಬಿನ ಜಲ್ಲೆ ಹಾಡು, ಬೇರೆ ನೀವು ಕಂಪೋಸ್ ಮಾಡಿರೋ 3 ಹಾಡುಗಳು ಯಾವುದೆಲ್ಲ ಜಾನ್ರಲ್ಲಿ ಇರುತ್ತದು? ಒಂದು ಓ ನನ್ನ ಗೆಳೆಯರೇ ಅಂತ ಒಂದು ಹಾಡು ಬರುತ್ತೆ. ಒಂದು ಆ ಕಬ್ಬಿನ ತೋಟ ಏನು ಮಾಡಿದ್ದಾರೆ ಅದರಲ್ಲಿ ಎಲ್ಲರೂ ಫ್ರೆಂಡ್ಸು ಜೋಳದ ತೋಟದಲ್ಲಿ ಮಾಡಿರೋ ಒಂದು ಎಲ್ಲರೂ ಪಾರ್ಟಿ ಮಾಡುವಂಥ ಒಂದು ವಿಲೇಜ್ ಫೋಕ್ ಸಾಂಗ್ ಒಂದು ಮಾಡಿದ್ದೀವಿ. ಅದಲ್ಲದೆ ಒಂದು ಸ್ಪೆಷಲಿ ಒಂದು 80s ಒಂದು ನಮ್ಮ ಇಳೆಯರಾಜ ಸರ್ ಸ್ಟೈಲಲ್ಲಿ ಒಂದು ಆ ಟೈಪ್ ಆಫ್ ಒಂದು ಮೆಲಡಿ, ಹುಡುಗಿ ರೆಟ್ರೋ ಸ್ಟೈಲಲ್ಲಿ ಒಂದು ಸಾಂಗ್ ಮಾಡಿದ್ದೀವಿ. ಅದಲ್ಲದೆ ಒಂದು ಎಮೋಷ್ನಲ್ ಆಗಿ ಒಂದು ಸಾಂಗ್ ಬರುತ್ತೆ, ಒಂದು ಪ್ಯಾಥೋ ಸಾಂಗ್. ಸೊ ಎಲ್ಲದಕ್ಕೂ ಸರ್ರೆ ಲಿರಿಕ್ಸಾ ಅಥವಾ ಕನ್ನಡ ಎಲ್ಲ ವರ್ಷನ್ಸ್ ಅವರೇ ಬರೆದಿರೋದು. ಮತ್ತು 5 ಲ್ಯಾಂಗ್ವೇಜಲ್ಲೂ ನಾವು ಆದಷ್ಟು ಆ ಲೈನ್ಗೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗದಿದ್ರು ಆ ಎಮೋಷನ್ನೇ ಆದಷ್ಟು ಕ್ಯಾರಿ ಮಾಡಿ ಅಂತ ಹೇಳಿ ಅದರಲ್ಲಿ ಪ್ರಾಸ ಬರೆಯಂಗೆ ಬರ್ಸ್ಕೊಂಡಿದ್ದೀವಿ ಎಲ್ಲ ಲ್ಯಾಂಗ್ವೇಜ್. ಬಿಕಾಸ್ ವಿಷುವಲಿಗೆ ತುಂಬ ಸಿಂಕ್ ಮಾಡಿ ಶಾರ್ಟ್ಸ್ ಇಟ್ಟಿದ್ರು ಸರ್. ಅದು ನಾವು 1-2-3 ಇದನ್ನು ಕೆಲವೊಂದೆರಡು ಕಡೆ ಮಾತ್ರ ಬೇರೆ ಬಳಸಿದ್ದೀವಿ. 80% ಆಲ್ಮೋಸ್ಟ್ ಕನ್ನಡದ್ದನ್ನೇ ಇದು ಮಾಡಿದ್ವಿ. ಓಕೆ ಸರ್, ಈಗ ಪ್ಯಾನ್ ಇಂಡಿಯಾ ಯೂಶ್ವಲಿ ಅಂದರೆ ಫಸ್ಟ್ ಕನ್ನಡದಲ್ಲಿ ಬಂದು ಇಲ್ಲಿ ಅಕ್ಸೆಪ್ಟ್ ಆದಮೇಲೆ ಅಂದರೆ ಹೋಗೋದ್ರಲ್ಲಿ ಒಂದು ಪಾಯಿಂಟ್ ಅಂತ ಅನಿಸುತ್ತೆ. ಬಟ್ ನೀವು ಮೊದಲಿಗೇನೆ ಲೈಕ್ ಅಂದರೆ ಕಂಟಿನ್ಯೂಸ್ ಆಗಿ 5 ಲ್ಯಾಂಗ್ವೇಜಸಲ್ಲಿ ಅಂತ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಸೊ ಹಿಂಗೆ ಅಂದರೆ ಅಷ್ಟು ಯೂನಿವರ್ಸಲ್ ಕಂಟೆಂಟ್ ಏನಿದೆ ಈ ಸಿನಿಮಾದಲ್ಲಿ? ಅಂದರೆ ಯೂನಿವರ್ಸಲ್ ಅನ್ನೋದಕ್ಕಿಂತ
ನಮ್ಮ ಜಾಗದಲ್ಲಿ ನಡೆದಿರೋ ಕತೆ ಅವ್ರ ಭಾಷೆಯಲ್ಲಿ ಅವ್ರ ಸಿನಿಮಾ ನೋಡಲಿ ಅಂತ ಅಷ್ಟೇ. ಓಕೆ. ಈ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಆಗುತ್ತೆ 5 ಲ್ಯಾಂಗ್ವೇಜ್ ಪ್ಲಾನ್ ಮಾಡ್ತಾ ಇದೀವಿ, 5 ಲ್ಯಾಂಗ್ವೇಜ್ ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಬಿಕಾಸ್ ಅಂದ್ರೆ ಪ್ಯಾನ್ ಇಂಡಿಯಾ ಅಂದ್ರೆ ಅದು ಆಗಬೇಕಲ್ವ, ಅದ್ರ ತನ್ನಷ್ಟಕ್ಕೆ ತಾನು ಹೌದು. ಅಂದರೆ ನಾವು ಫಸ್ಟ್ ಟೈಟಲ್ ಟೀಸರ್ ರಿಲೀಸ್ ಮಾಡಿದ ತಕ್ಷಣ ನಮಗೆ ಹಿಂದಿಯಿಂದ ಒಂದಷ್ಟು ಕಾಲ್ ಬರುತ್ತೆ. ಸೊ ಕಾಲ್ ಬಂದು ಮೀಟಿಂಗ್ಸ್ ಆಗಿ ಈಗ ಅವರೇ ಮುಂದೆ ಬಂದಿದ್ದಾರೆ ರಿಲೀಸ್ ಮಾಡಲಿಕ್ಕೆ. ಓಕೆ. ಸೊ ಸೈಮಲ್ಟೇನಿಯಸ್ಲಿ ಈಗ ಆಲ್ರೆಡಿ ಮಲಯಾಳಮ್ಮು ಆಗ್ತಾ ಇದೆ, ತಮಿಳು ಆಗ್ತಾ ಇದೆ, ತೆಲುಗು ಡಿಸ್ಟ್ರಿಬ್ಯೂಷನ್ ಮಾತುಕತೆ ಆಗ್ತಾ ಇದೆ. ಓಕೆ. ಸೊ ಫೆಬ್ರವರಿ 6ಕ್ಕೆ 5 ಲ್ಯಾಂಗ್ವೇಜ್ ಕೂಡ ರಿಲೀಸ್ ಆಗೋ ಪ್ಲಾನ್ ನಡೀತಾ ಇದೆ. ಸೊ ಈಗ 2 hours 20 minutes ಇದೆ ಅಂತ ಅಂದರು ಆ್ಯಕ್ಚುಲಿ ಹೀರೋ ಅವರು. ಅಂದರೆ ಓವರಾಲ್ ಎಷ್ಟು ಎಂಗೇಜ್ಮೆಂಟ್ ಫ್ಯಾಕ್ಟರ್ ಅಂತ ಬಂದಾಗ ಅಂದರೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹಿಂಗೆ ಡಿವಿಷನ್ ಯಾವ ಥರ ಹೋಗ್ತಾ ಪೇಸ್ ಇರ್ಬೋದು, ಹಿಂಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸಿನಿಮಾ ಆಡಿಯನ್ಸಿಗೆ? ನೀವು ಆ್ಯಸ್ ಅನ್ ಆಡಿಯನ್ಸ್ ಈ ಸಿನಿಮಾ ನೋಡಿದಾಗ ನಿಮಗೇನು ಅನ್ಸುತ್ತೆ? ಖಂಡಿತ. ಈಗ ಈಗಿನ ಜನದ ಮೈಂಡ್ ಸೆಟ್ ಹೇಗಿದೆ ಅಂದರೆ, ನಿಮಗೆ 1 ನಿಮಿಷ ಬೋರ್ ಆದರೆ ಆಲ್ರೆಡಿ ಮೊಬೈಲ್ ಕೈಯಲ್ಲಿರುತ್ತೆ ಮೊಬೈಲು. ಸೊ ಆ ಮೊಬೈಲ್ ಕೈಯಲ್ಲಿ ಬರಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಸೊ ಅದಕ್ಕೆ ಏನು ಟೈಟ್ ವರ್ಕ್ ಮಾಡಬೇಕು ಅದು ಮಾಡಿದ್ದೀವಿ. ಅದು ಯಾವಂದರೆ ಸ್ಕ್ರಿಪ್ಟಿಂದ. ಸೊ ಸೀನ್ ಯಾವತ್ತೇ ಆಗಲಿ ಒಂಚೂರು ಲ್ಯಾಗ್ ಆಯಿತು ಅಂದರೆ ಮುಗೀತು. ಲ್ಯಾಗ್ ಮೀನ್ಸ್ ಆ ಸೀನಲ್ಲಿ ಏನೂ ಇಲ್ಲ ಅಂದರೆ ಅದು ಲ್ಯಾಗೆ. ಸೊ ಈ ಕರಿಕಾಡದಲ್ಲಿ ಏನೆಂದರೆ, ಒಂದು ಸೀನ್ ಏನಾದರೂ ನಮ್ಮ ಸ್ಕಿಪ್ ಆಯಿತು, ಏನೋ ಒಂದು ಆಯಿತು ಅಂದರೆ ಯಾವುದೋ ಒಂದು ಎಳೆ ಬಿಚ್ಕೊಟ್ಟಿರುತ್ತೆ, ಅಂದರೆ ಅದು ಅರ್ಥ ಆಗಿರಲ್ಲ. ಅದೊಂದು ನಾನು ಶೋರ್ ಕೊಡ್ತೀನಿ. ಫಸ್ಟ್ ಹಾಫ್ಗಿನ್ನ ಸೆಕೆಂಡ್ ಹಾಫ್ ನಿಮಗೆ ತುಂಬ ಟೈಟ್ನೆಸ್ ಇದೆ. ಫಸ್ಟ್ ಹಾಫ್ ಏನಕ್ಕೆ ಟೈಟ್ನೆಸ್ ಅಂದರೆ ಕೆಲವು ವಿಷಯನ ಹೈಡ್ ಮಾಡ್ತಾ ಹೋಗುತ್ತೆ ಫಸ್ಟ್. ಸೆಕೆಂಡ್ ಹಾಫಲ್ಲಿ ಯಾರು ರಿವೀಲ್ ಮಾಡುತ್ತೆ. ಬಟ್ ಓವರಾಲ್ ನಿಮಗೆ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋಕೆ ಏನೇನು ಫ್ಯಾಕ್ಟ್ ಬೇಕೋ ಅದು 100% ಎಲ್ಲ ಇದೆ. ಸರ್ ಅದೇ ಪೋಷಕ ನಟರು ಅಂತ ಹೇಳಿದಾಗ ಯಶ್ ಶೆಟ್ಟಿ ಅವರು, ಬಾಲರಾಜ್ ವಡಿ ಸರ್ ಮತ್ತು ವಿಜಯ್ ಚಂಡೂರ್ ಅವರೆಲ್ಲ ಕಾಣಿಸ್ತಾರೆ. ಅಂದರೆ ಪರಿಚಯ ಇರೋರು ಜನಗಳಿಗೆ. ಮತ್ತು ಮೇನ್ ಲೀಡ್ಸ್ ಅಂತಂದರೆ ಅವ್ರು ಸ್ವಲ್ಪ ಹೊಸಬ್ರೇನೆ. ಸೊ ಹೊಸಬ್ರು ಸಿನಿಮಾ ಯಾವ ರೀತಿ ಅಂದರೆ ಅಕ್ಸೆಪ್ಟ್ ಮಾಡ್ಬೋದು, ನೀವು ಯಾವ ರೀತಿ ಪಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಈಗ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸಿನಿಮಾ. ಗೊತ್ತು ನಿಮಗೆ ಜನಗಳು ಯಾವ ರೀತಿ ಅಂದರೆ ದೇ ಆರ್ ವೆರಿ ಸ್ಟ್ರಿಕ್ಟ್ ಇವಾಗ. ತುಂಬ ಅಂದರೆ ಡೆಲಿಬರೇಟ್ಲಿ ಅವರು ರಿಜೆಕ್ಟ್ ಮಾಡ್ತಾ ಇರ್ತಾರೆ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೂ. ಸೊ ಎಷ್ಟು ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ? ಸೊ ನಾವು ಜನನ ಎಂಗೇಜ್ ಆಗಿ ಇಟ್ಕೊಳ್ಳೋಕ್ಕೆ ಥಿಯೇಟ್ರಿಗೆ ಬಂದ ಮೇಲೆ ಅದು. ಸೊ ಬರೋವರೆಗೆ ಏನೋ ಮಾಡಬೇಕಲ್ಲ ನಾವು. ಅದೇ. ಸೊ ಹಂಗಾಗಿ ಟೈಟಲ್ ಟೀಸರಿಂದ ಏನೋ ಒಂದು ಇದೆ ಈ ಸಿನಿಮಾದಲ್ಲಿ ಅನ್ನೋದು ಒಂದು ಬಿಟ್ಕೊಟ್ವಿ. ಟೀಸರಲ್ಲಿ ಒಂದು ಸ್ವಲ್ಪ ಹಂಟಿಂಗ್ ಸಬ್ಜೆಕ್ಟ್ನ ಬಿಟ್ಕೊಟ್ವಿ, ಒಂದು ರೊಮ್ಯಾಂಟಿಕ್ ಸಾಂಗ್ನ ಒಂದು ಬಿಟ್ಕೊಟ್ವಿ. ಈಗ ಒಂದು ಐಟಮ್ ಸಾಂಗ್ ರಿಲೀಸ್ ಆಗಿದೆ, ಇನ್ನು ಸದ್ಯದಲ್ಲೇ ಇನ್ನೊಂದು ಜಾನರ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಅಂದರೆ ಕರಿಕಾಡ ಓನ್ಲಿ ಆ್ಯಕ್ಷನ್ ಸಿನಿಮಾ ಅಲ್ಲ. ಓಕೆ. ಥ್ರಿಲ್ಲರ್ ಇದೆ, ಅಡ್ವೆಂಚರ್ಸ್ ಇದೆ, ಅದು ಬಿಟ್ಟು ಎಮೋಷ್ನಲ್ ತುಂಬ ಕ್ಯಾರಿ ಆಗುತ್ತೆ. ಸೊ ಕರಿಕಾಡ ಇವೆಲ್ಲ ಅಡ್ವೆಂಚರ್ ಆ್ಯಕ್ಷನ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಂಬಂಧಕ್ಕೆ ಬೆಲೆ ಕೊಡೋವಂಥ ಒಂದು ಸಿನಿಮಾ. ಓಕೆ. ಮತ್ತು ಆ ಟೀಸರಲ್ಲಿ ಸ್ವಲ್ಪ ಬಂಡಾಯ ಆ ಥರದ್ದೆಲ್ಲ ಸ್ವಲ್ಪ ಲೈನ್ ಕಾಣಿಸ್ತು ನನಗೆ. ಅಂದರೆ ಮತ್ತೇನೋ ಶೋಷಣೆಗೆ ಒಳಪಟ್ಟಾಗ ಒಬ್ಬ ಎದ್ದು ನಿಲ್ತಾನೆ, ಆ ಥರದ್ದೆಲ್ಲ ಸ್ವಲ್ಪ ಅನ್ನಿಸ್ತು. ಅದು ಕೂಡ ಇದೆಯಾ ಇದರಲ್ಲಿ? ಇಲ್ಲ, ಆ ಥರ ಶೋಷಣೆ ಅಂತ ನಾವು ಯಾವುದು ತೋರಿಸಿಲ್ಲ, ಯಾವುದು ಕ್ಯಾಸ್ಟಿಸಮ್ ಆಗಲಿ ತೋರಿಸಿಲ್ಲ. ಬಟ್ 100% ಬಂಡಾಯ ಎದ್ದೇ ಹೇಳ್ದಿರ್ತಾನೆ ಹೀರೋ. ಅದು ಯಾವ ವಿಷಯಕ್ಕೆ ಏನಕ್ಕೆ ಅನ್ನೋದು ಫೆಬ್ರವರಿ 6ಕ್ಕೆ ಉತ್ತರ ಕೊಡ್ತೀನಿ. ಓಕೆ ಸರ್, ಇನ್ನು ನೀವು ಕಬ್ಬಿನ ಜಲ್ಲೆ ಹಾಡು ಒಂದು 2 ಸಾಲ ಹಾಡಬೇಕು. ಖಂಡಿತ. ಓ ನನ್ನ ನಲ್ಲೇ ಕಬ್ಬಿಂಜಲ್ಲೇ ಕೊಂದೆ ಬಿಟ್ಯಲ್ಲೇ ಕಣ್ಸನ್ನೇಲೆ ಮುದ್ದಿನ ಬೆಣ್ಣೆ ಈ ಹುಣ್ಣಿಮೆಯ ಹಾಲಿನಂತೆ ಈ ತೊಗಲು ಗೊಂಬೆ ಅರೆರೇ ರರರ ತರರ ತಾರಾರ ತಂದಾನ ತನನಾನ ಹಾಡೋ ಟೈಮಿಗೆ ಸರಸಾನೋ ವಿರಸಾನೋ ನಮ್ಮ ಮೂಡಿಗೆ. ನೈಸ್ ವಾಯ್ಸ್ ಸರ್, ಚೆನ್ನಾಗಿತ್ತು ಆ್ಯಕ್ಚುಲಿ. ಸೌಂಡಿಂಗ್ ಚೆನ್ನಾಗಿದೆ. ನೈಸ್, ಇಬ್ಬರಿಗೂ ಒಳ್ಳೇದಾಗಲಿ. ಸೊ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಪ್ರೇಕ್ಷಕರಿಗೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋಕೆ ಬರಬೇಕು ಅವರು? ಆ್ಯಕ್ಚುಲಿ ನಿಮ್ಮ ಮನಸ್ಸಲ್ಲಿ ಏನೇ ಕರಿಕಾಡ ಟೀಸರ್ ನೋಡಿ, ಆ ಸಾಂಗ್ ನೋಡಿ ನೀವು ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಅದನ್ನು ಫಿಲ್ ಮಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ, ಅದೇ ಕರಿಕಾಡದಾಗಿರುತ್ತೆ. ನೀವು ಒಂದು ಸತಿ ಒಳಗಡೆ ಬಂದ್ರಿ ಅಂದರೆ ಹೊರಗಡೆ ಹೋಗೋಷ್ಟೊತ್ತಿ ಕರಿಕಾಡ ನಿಮ್ಮ ಮನಸ್ಸಲ್ಲಿ ಉಳಿತಾನೆ ಅನ್ನೋದಕ್ಕಿಂತ ಅಚ್ಚೆ ಹಾಕ್ಸ್ಕೊತಾನೆ ಅನ್ನೋದು ನನ್ನ ಒಂದು ಆಸೆ. ಹೊಸ ಹೀರೋ ಆಗಿರ್ಬೋದು, ಹೊಸ ಡೈರೆಕ್ಟರ್ ಆಗಿರ್ಬೋದು, ಹೊಸ ಟೀಮ್ ಆಗಿರ್ಬೋದು, 100% ಕನ್ನಡ ಬಿಟ್ಟು ಬೇರೆ ಕಡೆ ಲ್ಯಾಂಗ್ವೇಜ್ ಹೋಗ್ತಾ ಇದ್ದೀವಿ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಆ ಥರ ಇದೆ. ಸೊ ನೀವು ನಿಮ್ಮ ಕಷ್ಟಪಟ್ಟು
ದುಡ್ದು ನೀವು ಆ ಕೊಟ್ಟಿರೋ ಹಣದಲ್ಲಿ ಸಿನಿಮಾ ನೋಡೋಕೆ ಬರ್ತಾ ಇದ್ದೀರಾ ಅಂದರೆ ಆ ದುಡ್ಡಿಗೆ ಯಾವತ್ತೂ ಮೋಸ ಆಗಲ್ಲ. ನೀವು ಕೊಟ್ಟಿರೋ ದುಡ್ಡಿಗೆ 100% ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಹೊರಗಡೆ ಕಳಿಸೋದು. ಸರ್ ಹೊಸಬ್ರು ಸಿನಿಮಾ ಅಂತ ಅನ್ನಿಸ್ಬಾರ್ದು ಅಂತ ಭಾಳ ಪ್ರೀತಿಯಿಂದ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾನೇ ಕರಿಕಾಳ. ಸೊ ಫೆಬ್ರವರಿ 6ಕ್ಕೆ ಒಂದು ಫುಲ್ ಪ್ಯಾಕೇಜ್, ಫುಲ್ ಪೈಸಾ ವಸೂಲ್ ಸಿನಿಮಾ ಅಂತ ಗ್ಯಾರಂಟಿ ಕೊಡ್ತೀವಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ದಯವಿಟ್ಟು ತೋರಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಅತಿಶಯ್ ಅವರೇ, ಹಾಗೆಯೇ ವೆಂಕಟೇಶ್ ಅವರೇ, ಇಬ್ಬರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಕರಿಕಾಡ ಚಿತ್ರತಂಡದ ಮಾತುಗಳು. ಈ ಸಿನಿಮಾ ಫೆಬ್ರವರಿ 6ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.